ಓಕೆ. ವೆಲ್ ಡಿಯರ್ ರಿಪೋರ್ಟರ್ಸ್, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ಲಂಕೇಶ್ ಪತ್ರಿಕೆ ಸಂಪಾದಕರಾದ ಮಿಸ್ಟರ್ ಲಂಕೇಶ್ ಮತ್ತು ಅವರ ರಿಪೋರ್ಟರ್ ಗೀತಾ ಅವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ರ ಬಗ್ಗೆ ಈಗಾಗಲೇ ನಿಮ್ಮ ಪತ್ರಿಕೆಗಳು ತಮ್ಮ ಊಹಾಪೋಹದ ರಿಪೋರ್ಟ್ ಅನ್ನು ಮಾಡಿವೆ. ನಡ್ರಸ್ತೆಯಲ್ಲಿ ಯಾವುದೇ ವಾಹನಕ್ಕೂ ಡಿಕ್ಕಿ ಹೊಡೆದೇ ಇರೋ ವಾಹನನ ಬ್ಲಾಸ್ಟ್ ಆಗಿರೋ ಕಾರನ್ನು ನೀವು ಆಕ್ಸಿಡೆಂಟ್ ಅಂತ ಹೇಗೆ ಹೇಳ್ತೀರಾ? ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಟೈಮ್ ಬಾಂಬ್ ಗಿಂತ ಪವರ್ಫುಲ್ ಆಗಿರುತ್ತೆ. ಸುಳ್ಳು. ಇದ್ರ ಹಿಂದೆ ಯಾವುದೋ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆಯಂತೆ. ಕಾರ್ ಬ್ಲಾಸ್ಟಿಂಗ್ ನಲ್ಲಿ ಉಪಯೋಗಿಸಿರೋ ಬಾಂಬ್ ಕ್ಲೂ ಸಿಕ್ಕಿದೆ ಅಂತೆ, ನಿಜಾನಾ? ಅರೆ ರಾಷ್ಟ್ರವಾದಿ ರಾಘವೇಂದ್ರಯ್ಯ, ನೀವು ಟೈಮ್ ಬಾಂಬ್ ಅಂತ ಜ್ಞಾಪಕ ಬಂತು. ನಿಮ್ ಕೈಲಿರೋ ರಾಡೋ ವಾಚು ಸರಿಯಾಗಿ ನಡೀತಿದೆ ತಾನೆ? ಅದನ್ನ ಮಿನಿಸ್ಟರ್ ಬಿ ಕೆ ದೇವಕುಮಾರ್ ಗಿಫ್ಟ್ ಕೊಟ್ಟಿದ್ದಲ್ವಾ? ಎಸ್ ಎಸ್, ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಅಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದೆ ಅಷ್ಟೇ. ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತೀವಿ. ಇದು ನೋಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದು ಬಾಂಬ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಲಂಕುಷವಾಗಿ ನೋಡ್ಬೋದು. ವೆಲ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಸರ್, ಸರಿ ಇದೆಯಾ? ಅಪಘಾತದಲ್ಲಿ ಸಂಪಾದಕರ ಅಕಾಲ ಮೃತ್ಯು. ನೋ ಸರ್, ಏ ನಟರಾಜ, ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಏಯ್, ಬುದ್ಧಿಗಿದ್ದಿ ಇದೆಯೇನೆ ನನಗೆ? ಪೊಲೀಸ್ ಕಮಿಷನರೇ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಆಕ್ಸಿಡೆಂಟ್ ಅಂತ ಹೇಳಿದ್ದಾರೆ. FIR ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಆಕ್ಸಿಡೆಂಟ್ ಅಂತಾನೆ ಪ್ರೂವ್ ಮಾಡಿದ್ದು, ಗೊತ್ತಾ ನಿಂಗೆ? ಎಲ್ಲ ಸುಳ್ಳು. ನಮ್ ಸಂಪಾದಕರು CM ಸ್ಕ್ಯಾಂಡಲ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ರು. ಹೈ ಲೆವೆಲ್ ನಲ್ಲಿ ಯಾರು ಅವರನ್ನು ಮರ್ಡರ್ ಮಾಡಿರ್ಬೇಕು ಅಲ್ವಾ? ಸರ್, ಈ ಸತ್ಯ ಪೊಲೀಸ್ ಕಮಿಷನರ್ಗೂ ಗೊತ್ತು. ಇರಬಹುದು, ಅಥವಾ ಇಲ್ದೇನೂ ಇರಬಹುದು. ಸಾಕ್ಷಿ ಇಲ್ದೇನೆ ಬರೋದ್ರೆ ಕೋರ್ಟಿಗೆ ಅಲಿಬೇಕ. ನೀನಲ್ಲಿದ್ಯಾ ಸರ್? ನೀವು ಕಾಂಟ್ರವರ್ಸಿಯಲ್ಲ ಎಡಿಟರ್ ತಲೆಗೆ ಮುಗಿಲಿ. ಇದನ್ನ ಪ್ರಿಂಟಿಗೆ ಕಳಿಸು. ಪತ್ರಿಕೋದ್ಯಮ ಅನ್ನೋದು ಯಾರೋ ಡಿಕ್ಟೇಟ್ ಮಾಡಿದನ್ನ ಬರ್ಕೊಳ್ಳೋ ಶಾರ್ಟ್ ಹ್ಯಾಂಡ್ ಕೆಲಸ ಅಲ್ಲ. ಸಾವನ್ನ ಮುಷ್ಟಿಲಿಡ್ಕೊಂಡು ಸತ್ಯಕ್ಕೆ ಹುಡುಕಾಡೋ ಸಾಹಸ. ಇಂದ್ರ, ಏಯ್, ಪತ್ರಕರ್ತರು ಅನ್ಕೊಂಡು ಪತ್ರಿಕೋದ್ಯಮಕ್ಕೆ ಯಾಕೆ ದ್ರೋಹ ಬಗಿತಾ ಇದ್ದೀರಾ? ನಿಮ್ ಮನೆ ಯಜಮಾನನಿಗಾದ ಅನ್ಯಾಯನೇ ನಿಮ್ ಕೈಲಿ ಪ್ರತಿಭಟಿಸೋ ತಾಕತ್ತಿಲ್ಲ ಅಂದ್ಮೇಲೆ ಬೇರೆ ಇನ್ಯಾರಿಗೆ ನ್ಯಾಯ ಕೊಡಿಸ್ತೀರಾ? ಇದು ಲಂಕೇಶ್ ಪತ್ರಿಕೆ. ಲಂಕೇಶ್ ಗರ್ಜನೆ ಆಗ್ಬೇಕೆ ಹೊರತು ಗುಳ್ಳೆನರಿ ಕೂಗಾಗ್ಬೇಕು. ಏನು ಇದು ಅಂಕಲ್? ಈ ಹೆಡ್ಲೈನ್ ಸರಿಯಾಗಿದೆ ನೋಡಿ. ಆ ಕ್ವಶನ್ ಮಾರ್ಕ್ ಬೇಡ, ಎಕ್ಸ್ಕ್ಲಮೇಟರಿ ಹಾಕು, ಎಕ್ಸ್ಕ್ಲಮೇಟರಿ. ಯಾಕೆ ಅಳ್ತಾ ಇದೀಯ? ನನ್ನ ಮಗ ಕಣ್ಣೀರಿನ ಒರೆಸೋ ಶಕ್ತಿ ಆಗ್ಬೇಕೆ ಹೊರತು ಕಣ್ಣೀರು ಹಾಕೋ ಹೇಡಿಯಲ್ಲ. ಈ ಪ್ರಪಂಚದಲ್ಲಿ ಉಡಾರಿಯಿಂದ ಹಿಡಿದು ಮಂತ್ರಿಗಳವರೆಗೆ, ಲಾಯರಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ಜಡ್ಜ್ವರೆಗೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಿತಿ ಇದೆ. ಆದರೆ ಯಾವುದೇ ಮಿತಿ ಇಲ್ಲದೆ ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅದನ್ನು ಖಂಡಿಸುವ ಅಧಿಕಾರ ಇರೋದು ಪತ್ರಿಕೆಗೆ ಮಾತ್ರ. ನಿನ್ನ ಗುರಿ ಯುದ್ಧವಾಗಲಿ. ಕೇಳಿಲ್ವ ನೀನು? ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವೋರ್ಡ್. ಖಡ್ಗಕ್ಕಿಂತ ಲೇಖನಿಗೆ ಅಧಿಕ ಬಲ. ಪೆನ್ ಹಿಡಿದು ಯುದ್ಧ ಮಾಡು. ಗೋ ಅಹೆಡ್.
ಏನಿಲ್ಲಿ? ಯಾಕೆ ಬರ್ಬಾರ್ದಾಗಿತ್ತಾ? ಬೇಡ. ದ್ವೇಷದ ಜೊತೆಲಿ ಪ್ರೀತಿ ಮಾಡೋದು ಕಷ್ಟ. ಪ್ರೀತಿಗೋಸ್ಕರ ದ್ವೇಷನ್ ಮರೆಯಕ್ಕಾಗಲ್ವಾ? ಅಂದ್ರೆ ನಮ್ ತಂದೆನ ಜೀವ ಸಹಿತ ಸುಟ್ಟಾಕಿರೋ ನಿಮ್ ತಂದೆನ ಕ್ಷಮಿಸ್ಬಿಡು ಅಂತ್ಯಾ? ಖಂಡಿತ ಇಲ್ಲ. ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಾದ್ರೆ ನೀನೇನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನ್ ಬೇಡ ಅನ್ನಲ್ಲ. ಆದ್ರೆ ಅದಕ್ಕೋಸ್ಕರ ನಮ್ ಪ್ರೀತಿನ ಮಾತ್ರ ಕೊಲೆ ಮಾಡ್ಬೇಡ. ಯುದ್ಧ ಕೇಳಿದ್ಮೇಲೆ ಸೋಲು ಗೆಲುವು ಮಾತ್ರ ಅಲ್ಲ, ಸಾವು ಬದುಕಿನ ಬಗ್ಗೆನೂ ಯೋಚನೆ ಮಾಡ್ಬೇಕು. ಸತ್ಯ ಬರೆದ್ರು ಅಂತ ನಮ್ ತಂದೆನ ಕೊಂದವನು ನಾಳೆ ನನ್ನನ್ನು ಕೊಲ್ಲೋದಿಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ನಿಮ್ ತಂದೆಯಿಂದ ನಾನ್ ಸತ್ರು, ನನ್ನಿಂದ ನಿಮ್ ತಂದೆ ಸತ್ರು, ನಷ್ಟ ಆಗೋದು ನಿನಗೆ. ಅದಕ್ಕೆ ನಮ್ ಪ್ರೀತಿ ಒಂದು ಕನಸು ಅನ್ಕೊಂಡು ನನ್ ಮರ್ತ್ಬಿಡು ಅನ್ನೋದಕ್ಕಿಂತ ಸಾಯಿ ಅಂತ ಹೇಳು. ಪ್ರೀತಿ, ನನಗ್ ನೀನ್ ಬೇಕು ಅಂದ್ರ ಈ ಪ್ರೀತಿಗ್ ನಿನ್ ಪ್ರೀತಿ ಬೇಕು. ಐ ಲವ್ ಯು, ಐ ಲವ್ ಯು. ಆಮೇಲೆ ಮಾತಾಡ್ತೀನಿ. ಇದೆ ಗೊತ್ತಾ? ಮನೆ ಮುಂದೆ ಸೀಗೆ ಬೇಲಿ ಬೆಳೆಸಬಾರ್ದು, ಹಾಗೆ ವೈರಿಗಳ ಜೊತೆ ಸಂಬಂಧ ಮಾಡಬಾರ್ದು. ಪ್ರಶ್ನವನ್ನು ಇಟ್ಕೋಬೇಕೆ ಹೊರತು ಕಟ್ಕೋಬಾರ್ದು. ಡ್ಯಾಡಿ, ನಾನು ಪ್ರಶ್ನವಳು ಅಂತ ಮರಿಬೇಡಿ. ಆ ಕಡ್ಲೆಪುರಿ ಪೇಪರ್ನ ಬಿಟ್ಬಿಡು. ಒಳ್ಳೆ ಗಂಡು ನೋಡ್ತೀನಿ, ನೆಮ್ಮದಿಯಾಗಿ ಮದುವೆ ಆಗಿ ಸಂಸಾರ ಮಾಡ್ಕೊಂಡಿರು. ಇಲ್ಲ ಡ್ಯಾಡಿ, ನಾನು ಇಂದ್ರನ್ನೇ ಮದುವೆ ಮಾಡ್ಕೊಳ್ಳೋದು. ಓ, ಹಠ ಮಾಡ್ಬೇಡ ಪುಟ್ಟಿ. ನೀ ಹೇಳ್ದಾಗೆ ಅವನು ಮದುವೆ ಆದ್ರೆ ಅವರಪ್ಪ ಹೋದ ಜಾಗಕ್ಕೆ ಅವನು ಕಳಿಸ್ಬೇಕಾಗತ್ತೆ. ಮನುಷ್ಯನ್ ಬಲಿ ಕೊಡೋ ಈ ನಿನ್ ರಾಜಕೀಯ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತಿದೆ. ಹೇಳೋದು ಸೋಷಿಯಲಿಸಂ, ಮಾಡೋದು ಟೆರರಿಸಂ ಅಲ್ಲ. ನಿನ್ ರಾಜಕೀಯದಲ್ಲಿ ಇಷ್ಟೊಂದು ಹೋಲ್ಸಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನನ್ನ ರಾಜಕೀಯದಲ್ಲಿ ಹೊಲಸಿದೆ, ಬಲಿ ಇದೆ, ಟೆರರಿಸಂ ಇದೆ. ನಾನೊಬ್ಬನೇ ಅಲ್ಲ, ಇಡೀ ರಾಜಕೀಯ ವ್ಯವಸ್ಥೆ ತುಂಬಿ ತುಳುಕಾಡ್ತಾ ಇದೆ. ಒಬ್ಬ MLA ಎದುರಾಕೊಂಡ್ರೆ ಅವನು ಬಂಡ ಹೇಳ್ತಾನೆ. ಒಬ್ಬ ಮಿನಿಸ್ಟರ್ಗೆ ಭ್ರಷ್ಟಾಚಾರ ಮಾಡಬೇಡ ಅಂತ ಹೇಳಿದ್ರೆ ಅವನು ಹೈಕಮಾಂಡ್ಗೆ ಅರ್ಜಿ ಬರೀತಾನೆ. ನಾನು ಹೈಕಮಾಂಡ್ಗೆ ಸೂಟ್ ಕೇಸ್ ಕಳಿಸ್ತಿಲ್ಲ ಅಂತಂದ್ರೆ ನನ್ನ CM ಪೋಸ್ಟ್ ನ ಕಿತ್ತು ಬಿಸಾಕ್ತಾನೆ. ನನಗೆ ನನ್ನ CM ಪೋಸ್ಟ್ ಉಳಿಬೇಕು ಅಂತಂದ್ರೆ ಅವ್ರು ಹೇಳ್ದಾಗ ಕೇಳಬೇಕು, ಮಾಡಬಾರದನ್ನೆಲ್ಲ ಮಾಡಬೇಕು. ಆ ಪ್ರಶ್ನವನ್ನ ಮರ್ತ್ಬಿಡು. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ನಿಂತ್ಕೊಳ್ಳಿ. ಇದೇ ನಿಮ್ ಲಾಸ್ಟ್ ವಾರ್ನಿಂಗ್ ಆದ್ರೆ ನಾನ್ ಇಂದ್ರನ್ನೇ ಮದುವೆ ಮಾಡ್ಕೊಳ್ಳೋದು. ಇದು ನನ್ನ ಫೈನಲ್ ಡೆಸಿಷನ್. ಹಲೋ, ಇದು ಲಂಕೇಶ್ ಪತ್ರಿಕೆ ಆಫೀಸಾ? ಹೌದು. ರಶೀದ್ ಇದ್ದಾರಾ? ಹಾ, 1 ಸೆಕೆಂಡ್. ಹಲೋ ಸರ್, ನಿಮಗೆ ಫೋನ್ ಬಂದಿದೆ. ಎಸ್, ರಶೀದ್ ಸ್ಪೀಕಿಂಗ್. ಸರ್, ನಿಮ್ ಪತ್ರಿಕೆಯಲ್ಲಿ CM ಬಗ್ಗೆ ಬರ್ದಿರೋ ವಿಷಯ 100% ಸತ್ಯ. ಥ್ಯಾಂಕ್ ಯು. ಆ CM ಇಂದ ನನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ. ಅವ್ರ ಬಗ್ಗೆ ಇಂಪಾರ್ಟೆಂಟ್ ಮ್ಯಾಟರ್ ನನ್ನ ಹತ್ರ ಇದೆ. ಇಸ್ ಇಟ್? ಸರ್, ನೀವು ಬಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕೈ ಕೊಡ್ತೀನಿ. ನೀವೆಲ್ಲಿದ್ದೀರಾ? ಬನ್ನೇರ್ಘಟ್ಟ ರಸ್ತೆಯಲ್ಲಿರೋ ಗೆಸ್ಟ್ ಹೌಸ್ ನಲ್ಲಿ. ರೂಮ್ ನಂಬರ್ 302. 302. ನನ್ನ ಜೀವ ಆಪತ್ನಲ್ಲಿದೆ, ಬೇಗ ಬನ್ನಿ ಸರ್. ನೀವು ಅಲ್ಲೇ ಇರಿ, ನಾವು ಕೂಡಲೇ ಹೊರಟೆ. ಹಲೋ ಮೇಡಮ್, ಯಾರಿದ್ದೀರಾ? ಹಲೋ, ಮೇಡಮ್. ಹಲೋ ಮೇಡಮ್. ಹಲೋ, 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 ಹಲೋ. ಓ ಮೈ ಗಾಡ್.
ಯಾವನು ಅವನು ಹೊಸ ACP? ಅವನಿಗೆ ಗೊತ್ತಿಲ್ವನ ಈ ಏರಿಯಾದ ಕಾರ್ಪೊರೇಟರ್ ಅಂತ? ಎಂತೆಂತ VIP MLA ಮಂತ್ರಿಗಳೇ ನನ್ನ ಹುಡ್ಕೊಂಡು ಬರ್ತಾರೆ. ಕಮಿಷನರೇ ಕಾರ್ ಕಳಿಸಿ ಕೈ ಮುಗಿದು ಕರೆಸ್ಕೊಳ್ತಾರೆ ನನ್ನ. ಇವನೇ ಅವನು ಕರ್ಸಿದ್ದಲ್ದೆ ಅರ್ಧ ಗಂಟೆಯಿಂದ ಕಾಯಿಸ್ಕೊಡ್ತಿದ್ದ ನನ್ನ. ನನ್ನನ್ನ ಏನಂತ ತಿಳ್ಕೊಂಡಿದ್ದಾನೆ? ಬಂದ್ರೆ ನಮ್ಮ ಮನೆ ಹತ್ರ ಬರಕ್ಕೆ ಹೇಳ ಅವನಿಗೆ. ಸರ್, ನಮ್ಮ ಏರಿಯಾ ಕಾರ್ಪೊರೇಟರ್ ಸರ್ ಇವರು. ಬಾ ಬಾ ಬಾ, ಕೂತ್ಕೋ ಬಾ. ಇವನೊಂದು ವಾರ ಒಳಗಾಕು, ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡಿಸ್ತೇನೆ. ಹಲೋ, ಹೇ ರಾಮು. ಎಸ್, ಯಾರೋ ರಿಪೋರ್ಟರ್ ಸತ್ತು ಹೋಗಿದಾನಂತೆ. ಸ್ಪಾಟ್ ಹೋಗಿ ಸೂಸೈಡ್ ಅಂತ ರಿಪೋರ್ಟ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ರಿ. ಬಟ್ ಇಲ್ಲೇ ತರಲೆ ಮಾಡ್ಬೇಡ್ರಿ. ಚಿಕ್ಕನ್ನಲ್ಲೇ ತಾಯಿನ ಕಳ್ಕೊಂಡು ನನಗೆ ಅವ್ರ ನೆನಪೇ ಬರ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮ ತಂದೆ. ಅವ್ರು ನನಗೆ ಗೈಡು, ಫ್ರೆಂಡು, ಫಿಲಾಸಫರು ಎಲ್ಲ ಆಗಿದ್ರು. ಆದ್ರೆ ಕೊನೆಗಾಲದಲ್ಲಿ ಅವ್ರ ಮುಖ ನೋಡೋ ಅದೃಷ್ಟನೂ ನನಗೆ ಸಿಗ್ಲೇ ಇಲ್ಲ. ಈಗ ನೋಡಿದ್ರೆ ನಮ್ಮ ವರದಿಗಾರ ರಶೀದ್ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ದುರ್ಬಲ್ನಲ್ಲ. ಅವನ್ ಯಾರೋ ಕೊಲೆ ಮಾಡಿ. ಇಂದ್ರ, ಅದು ಸೂಸೈಡ್ ಅಂತ ರಿಪೋರ್ಟ್ ಮಾಡಿ ಫೈಲ್ ಕ್ಲೋಸ್ ಮಾಡಾಯ್ತು. ಅದು ಸೂಸೈಡ್ ಅಲ್ಲ ಸರ್, ಕೊಲೆ. ಕೊಲೆಗಾರ ಯಾರು ಅಂತ ನನಗೂ ನಿಮ್ಗೂ ತುಂಬಾ ಚೆನ್ನಾಗೇ ಗೊತ್ತು. ಕೊಲೆಗಾರ ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಅವನು ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಟ್ಟಿರ್ತಾನೆ ಅಂತ ಕ್ರಿಮಿನಾಲಜಿ ಹೇಳುತ್ತೆ. ಆ ಕ್ಲೂ ನಿಮ್ಮ ಆಫೀಸಲ್ಲಿ ಯಾಕಿರಬಾರ್ದು? ವಾಟ್? ನಮ್ಮ ಆಫೀಸ್ನಲ್ಲ? ಎಸ್. ಸರ್, ಆ ಹುಡುಗಿ ರೇಪ್ ಕೇಸ್ ಏನಾಯ್ತು ಸರ್? ಇಂಥ ಟೈಮಲ್ಲಿ ಹಳೇದನ್ನೆಲ್ಲ ಕೆದಕ್ತಿರಲ್ರಿ. ಈ ಆಯೋಗ, ತನಿಖೆ ಇವೆಲ್ಲ ಇದ್ದದ್ದೇ. ತಗೊಂಡೋಗ್ರಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಮಿಸ್ಟರ್ ನಟರಾಜ್. ಯಾರು? ACP ರಾಮು. ಏನ್ರಿ ವಿಷಯ? ನಿಮ್ಮ ಎಡಿಟರ್ ಲಂಕೇಶ್ ಸಾವಿನ ಸಂಬಂಧಪಟ್ಟಾಗೆ ಒಂದು 5 ನಿಮಿಷ ಮಾತಾಡಬೇಕಾಗಿತ್ತು. ರೇ, ನಮ್ಮ ಸಂಪಾದಕರು ಸತ್ತೋಗಿರೋದು ಆಕ್ಸಿಡೆಂಟಲ್ಲಿ ಅಂತ ಪ್ರೂವ್ ಆಗಿ ಕೇಸ್ ಕ್ಲೋಸ್ ಆಯ್ತಲ್ರಿ. ಎಲ್ಲಿದ್ದೀರಾ? ನಾನೀಗ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ. ನಿಮ್ಮನ್ನು ಮೀಟ್ ಐ ಕಾಂಟ್ ಮೀಟ್ ಯು. ಸಾರಿ, ನೋ ನೋ. ಇದು ನಿನ್ನ ಮೊಬೈಲ್ ಬಿಲ್. 1 ತಿಂಗಳಲ್ಲಿ 90 ಸಲ CMಗೆ ಫೋನ್ ಮಾಡೋಂತ ಅಗತ್ಯ ಏನಿತ್ತು ಅಂತ ಕೇಳ್ಬೋದಾ? ಫೋನ್ ಮಾಡೋನ್ ಯಾವನೋ, ಬಿಲ್ ಕಟ್ಟೋನ್ ಇನ್ಯಾವನು, ಅದನ್ನ ಕೇಳಕ್ ನೀನ್ ಯಾವನು? ಒಬ್ಬ ACP ಪತ್ರಕರ್ತನ ಮೇಲೆ ಕೈ ಮಾಡಿದ್ರೆ ಹೆಡ್ಲೈನ್ ನ್ಯೂಸ್ ಮಾಡ್ಬಿಡ್ತೀನಿ, ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಪತ್ರಕರ್ತನಿಗೆ ಹೊಡೆದ್ರೆ ಅದು ಹೆಡ್ಲೈನ್ ನ್ಯೂಸ್. ಅದೇ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನಿಗೆ ಹೊಡೆದ್ರೆ ಜಸ್ಟ್ ಎ ಬಾಕ್ಸ್. ರೀ ರಾಮು, ಏನ್ ನೋಡ್ತಾ ನಿಂತಿದ್ದೀರಿ? ACP ಆಗಿ ನಿಮ್ಮ ಮುಂದೆ ಒಬ್ಬ ನೋಡ್ತಾ ಇದ್ರೆ ನೋಡ್ತಾ ನಿಂತಿದ್ರಲ್ರಿ? ಸರ್, ಅದು ಇವ್ರ ತಂದೆ ಕೇಸಲ್ಲಿ ಇವನು ಕೂತೋಗಿರೋ ಕೇಸನ್ನ ಮತ್ತೆ ಮತ್ತೆ ಯಾಕ್ರಿ ಕೆದಕ್ತೀರಿ? ಸುಮ್ನೆ ತರಲೆ ಮಾಡಬೇಡಿ. ಹೀಗೆ ತರಲೆ ಮಾಡ್ತಾ ಇದ್ರೆ ನಿಮ್ಮನ್ನ ನೀರು ನೆರಳಿಲ್ದೇ ಇರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ ನೋಡ್ತಾ ಇದ್ದೀನಿ? ನಾನ್ ರಾಜೀನಾಮೆ ಕೊಟ್ಟಿದ್ದೀನಿ, ಆದ್ರೆ CM ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ.
ಮೊದ್ಲು ಇವ್ನ್ ಕರ್ಕೊಂಡೋಗ್ರಿ ಸರ್ ಪುಡಿ ಪತ್ರಕರ್ತೆಲ್ಲ ಸಂಪಾದಕರಾದ್ರೆ ಇದೇ ಪ್ರಾಬ್ಲಮ್. ಇಂದ್ರ, no. You are fired.